ಅದ್ಭುತ ಮುಖವನ್ನು ಸೃಷ್ಟಿಸಿದ ನಮ್ಮ ಭರತನಾಟ್ಯ ವಿದುಷಿ ಶೈಲಾ ಎಸ್ ಕಾಮತ್ ಹಾಗೆ ಪುರಭವನದ ನಿಮ್ಮೆಲ್ಲರನ್ನೂ ಕೂಡ ಅತ್ತಿತ್ತ ನೋಡದ ರೀತಿಯಲ್ಲಿ ಏಕಾಗ್ರತೆಯನ್ನು ತೋರಿಸುವಷ್ಟು ಕಾರ್ಯಕ್ರಮವನ್ನು ಆಕೆ ನಡೆಸಿಕೊಡ್ತಾ ಇದ್ದಾರೆ. ಸಾಂಪ್ರದಾಯಿಕವಾಗಿ ಭರತನಾಟ್ಯ ತೊಡೆಯಂ ಮಂಗಲಂನಿಂದ ಆರಂಭವಾಗ್ತದೆ. ಜತಿಸ್ವರದ ಜೊತೆ ಎರಡನೇ ಹಂತದ ಪದಾಭಿನಯ ಸಾಕಷ್ಟು ವೈವಿಧ್ಯಮಯವಾದ ಅಭಿನಯ ಮತ್ತು ವೈಶಿಷ್ಟ್ಯಮಯ ಪ್ರದರ್ಶನವನ್ನ ಕಾಮತ್ ಮತ್ತು ಮರ್ಸಿ ಕಾಮತ್ ಅವರು 12 ವರ್ಷ ಹಾಗೆ ಕೊಟ್ಟಿದ್ದಾರೆ. ಈ 12 ವರ್ಷಗಳಲ್ಲಿ ಈ ಪ್ರತಿಭೆ ಅನನ್ಯವಾಗಿ ವಿದುಷಿಯ ರೂಪದಲ್ಲಿ ಅದು ಹೊರಹೊಮ್ಮಿದ ಜೊತೆಗೆ ಈ ತರುಣಿ ಈಗಾಗಲೇ ಅನೇಕ ಮಂದಿ ವಿದ್ಯಾರ್ಥಿನಿಯರನ್ನು ಕೂಡ ಅನೇಕ ಮಂದಿ ಈ ದಿನ ಕುಟುಂಬದ ಹಿತೈಷಿಗಳು, ಕಾಲೇಜಿನ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ಜೊತೆಗೆ ಸಹಪಾಠಿಗಳು, ಅನೇಕ ಮಂದಿ ನೆರೆಮನೆಯವರು ಜೊತೆಗೆ ಅನೇಕ ಮಂದಿ ಹಿತೈಷಿಗಳು ಕೂಡ ಈ ಕಾರ್ಯಕ್ರಮದ ಸಂಘಟನೆಗೆ ಈ ದಿನ ಫ್ರಾನ್ಸಿಸ್ ಕಾಮತ್ ಅವರ ಕುಟುಂಬಕ್ಕೆ ವಿಶೇಷವಾದಂತಹ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರನ್ನು ನೆನೆಯುವುದು ನಮ್ಮದು ಈ ಸಂದರ್ಭದ ಕರ್ತವ್ಯ. ಆ ಎಲ್ಲ ದಾನಿಗಳನ್ನು ಮತ್ತು ಸಹಕಾರಿತ ಮಹನೀಯರನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ತೇವೆ. ಆ ಬಳಿಕ ಮತ್ತೆ ಎರಡನೇ ಹಂತದ ಕಾರ್ಯಕ್ರಮದಲ್ಲಿ ಪದಾಭಿನಯ ಬಹಳ ಆಕರ್ಷಕವಾಗಿರ್ತದೆ. ಜೊತೆಗೆ ಅಷ್ಟಪದಿ ಅದು ವೈವಿಧ್ಯಮಯವಾಗಿರ್ತದೆ. ತಿಲ್ಲಾನ ಬಹಳ ವೇಗದ ಚಲನೆಯ ಮೂಲಕ ಪ್ರೇಕ್ಷಕರನ್ನ ಅದು ಒಂದೇ ಉಸಿರಿನಲ್ಲಿ ಇರುವಂತಹ ರೀತಿಯಲ್ಲಿ ಅದು ಮಂತ್ರಮುಗ್ಧಗೊಳಿಸುವ ಶೈಲಿಯನ್ನು ಅದು ಹೊಂದಿರುತ್ತದೆ. ಆ ಬಳಿಕ ನಾವು ಸಭಾ ಕಾರ್ಯಕ್ರಮವನ್ನು ನಡೆಸೋರಿದ್ದೇವೆ. ಮಂಗಳೂರಿನ ಗೌರವಾನ್ವಿತ ಬಿಷಪ್ ರೈಟ್ ರೆವರೆಂಡ್ ಡಾಕ್ಟರ್ ಎಲೋಷಿಯಸ್ ಪೌಲ್ ಡಿಸೋಜಾ ಅವರು ಈಗಾಗಲೇ ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಹಾಗೆಯೇ ಸೈಂಟ್ ಆಗ್ನೆಸ್ ಕಾಲೇಜಿನ ಪ್ರಾಂಶುಪಾಲರಾದ ಸಿಸ್ಟರ್ ಕಾರ್ಮೆಲ್ ರೀಠಾ ಅವರು ಉಪಸ್ಥಿತರಿದ್ದಾರೆ. ಶ್ರೀಯುತ ವಿಲ್ಫಿ ರೆಬಿಂಬಸ್, ಶ್ರೀಮತಿ ಮೀನಾ ರೆಬಿಂಬಸ್, ನೃತ್ಯ ಗುರುಗಳಾದ ಕಲಾತಿಲಕ ವಿ.ಎಸ್. ಕೃಷ್ಣರಾವ್ ಅವರು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಅದು ನಮ್ಮ ಎರಡನೇ ಹಂತದಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಗುರುವಂದನೆ ಕೂಡ ನಡೀಲಿಕ್ಕಿದೆ. ತಾವೆಲ್ಲರೂ ಪ್ರೋತ್ಸಾಹವನ್ನು ಕೊಡಬೇಕು. ಆ ಬಳಿಕ ಬಹಳ ಆಕರ್ಷಕವಾಗಿ ವಿಲ್ಫಿ ರೆಬಿಂಬಸ್ ಒಂದು ಕೊಂಕಣಿ ಜನಪದ ಶೈಲಿಯ ಒಂದು ಹಾಡನ್ನು ಸಂಯೋಜಿಸಿದ್ದಾರೆ. ಅದಕ್ಕೆ ಕೂಡ ನೃತ್ಯ ನಡೆದು ಮಂಗಲಂನ ಜೊತೆಗೆ ಕಾರ್ಯಕ್ರಮ ಮುಗಿತದೆ. ಈಗ ಕೆಲವು ಹೊತ್ತುಗಳ ಕಾಲ ನಮ್ಮ ಕಲಾವಿದೆಗೆ ಪುಟ್ಟ ವಿರಾಮವನ್ನು ಕೊಟ್ಟು ನಾವು ಮತ್ತೆ ಎರಡನೇ ಹಂತದಲ್ಲಿ ಪದಾಭಿನಯ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಈ ನಡುವೆ ಸೈಂಟ್ ಆಗ್ನೆಸ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರುವ ಪ್ರೊಫೆಸರ್ ಚಾರ್ಲ್ಸ್ ಸ್ಪೈಸ್ ಅವರು ಈ ಕಾರ್ಯಕ್ರಮಕ್ಕೆ ಸಹಕಾರವಿತ್ತ ಎಲ್ಲ ಮಹನೀಯರನ್ನು ಈಗ ಸ್ಮರಿಸ್ತಾರೆ. ಚಾರ್ಲ್ಸ್ ಸ್ಪೈಸ್. आयच्या ह्या कार्याक दुर्वासाय आनी इतर रितीने कुमोक साबारांनी केल्या तांकां देव बरें करूं म्हणूंक श्रीमती आनी श्री फ्रांसीस सल्डाना कामत कुटुंब आपल्या दुवे शैला संगी संतोष पावता. हांगासर तांची नांवां हांव उलो करता. खंडीत जावन आमी तांकां ऋणी जावन आसा. धर्माधिकारी डॉक्टर डी वीरेंद्र हेगडे,
फ्रांसिस सल्डाना, श्रीमती महसिन सल्डाना आणि शाईला काळजाच्या काळजातावन देव बरें करूं म्हणटात. ताच्या पयले शाईलाच्या शिक्षका विशयान ताच्या गुरू विशयांत थोडी माहित हांव तुमकां दिवंक खुशी पावता. हांगासर गोवळीक बापाच्या बगलेक बसल्यात नाट्य राणी शांताला कर्नाटका तिलका रत्ना नाट्याचार्य श्री US कृष्णा राव ताचे लागीं उलयल्यार खंडीत जावन आमकां कसलीच बगना कसलीच बेजाराय येना. कित्याक फाटल्या एका 2 दिसांनी हांव तांचे लागीं उलोवंक गेल्लो आनी इतलो संतोश जाता की आनीकी तांचे लागीं उलोवया आनीकी तांचे लागीं उलोवया आम सांगून बगता. देखून श्री US कृष्णा राव तुमकां मस्त देव बरें करूं. तांचे जनन 1914 नोव्हेंबर महिन्याच्या 9 तारखेर जाला. नोव्हेंबराची 14 तारीख श्री उलयतना अवकाश असलो एक गुरु आमच्या शैलाबायक फावो जाल्ल्या खातीर राणी शांतला प्रशस्ती आपणायल्लो ती तुम्ही ऐक जाय आणि तुम्ही तिका तुमचे बिरुद दी जाय. कित्याक म्हळ्यार इतलें बरें करून ती गायता. मीनाबाईन तें गायिल्लें आज खंडीत जावन अजाप जाता. चरित्रेंत पयले फावटी एक कोंकणी पद
देव बरें करूं. श्रीमती मसेन आणि श्री फ्रांसिस सल्डाना कामत हांची वळख म्हाका फाटल्या 3 वर्सां सावन आमच्या कॉलेजीक शाळेला भरती जाल्ल्या वेळार ते कॉलेजीक आयले आणि तवळ आमचे संभाषण जाता आसतना मुखार शाळेला कितें करूंक जाय म्हण सांगून हांवें विचारल्या वेळार म्हज्या दुवेन भरतनाट्यमांत बरें शिकप जडी जाय, तिणें सनद जोडी जाय आणि आमच्या कोंकणी क्रिस्तांव लोकांक भरतनाट्यमाची रूच दाखय जाय म्हण सांगून ताची आशा जावन आसली. खंडीत जावन श्रीमती मर्सिन आणि श्री फ्रांसिस सल्डाना कामत आज तुमचे सोपण तुमच्या दुवेन जारी केला आणि तुमकां आमी शाबास म्हणटा. केलाराय पिरगजेच्या भगवंत कुर्साच्या वाड्यांत किल्ल्यांत वस्ती करचे हे एक कुटाम, हे भगवंत कुटाम म्हणत हांगासर शाळेला पूत जाल्लो जाल्यार ते भगवंत कुटाम म्हण सांगून आमी म्हणत. आणि फ्रांसिस सल्डाना कामत आणि श्रीमती मर्सिन म्हणटात ते बाय, खंडीत जावन शाळेला बाय ते आमचेय बाय जावन आसा. श्री फ्रांसिस सल्डाना हो एक बरो बरोवपी, साहित्यांत मोठो वावर ताणें केला. फाटल्या दिसांनी हांव थोड्या कोंकणी साहित्य लेखका लागीं अशें उलयता आसतना आमी जल्मोवच्या पयले मानेस्त फ्रांसिस सल्डाना कामत हाणें बरोवंक सुरू केला. साहित्य लेखनां खावनां ताणें बरयल्यांत. म्हाका न्हू फाटलो नतलाचो विशेष अंको जर तर आमी राखणो नतलाचो विशेष अंको आमी पळयतो तर तातूंत पयलें स्थान आपणायलो श्री फ्रांसिस सल्डाना कामत कवितेंत. ताका आमी अभिनंदन पटयता आनी असलीच कविता ताचेतून आनी मुखारी उदेंवन दित म्हूण सांगून हांव आशेतां. तुजें सोपण कितें म्हणून हांवें विचारल्या वेळार फ्रांसिस सल्डाना कामत सांगता, आमच्या लोकांन आमच्या धाकटुल्या भुरग्यांनी मुखार येजय. तांणी संगीत नाच साहित्यांत तांणी मुखार येजय आनी तांणी आमच्या समाजांत तशेंच आमच्या देशांत एक बरें नांव वरी जाय म्हूण सांगून ताची आशा जावन आसा. आनी त्या दिशेनच तो पडद्या फाटल्यान रावन साबारांक आपल्याचे हे देणे वांटून घेता. साबारांक ताणें शिकयलां आनी साबारांक तो तरबेती दिता. हें तुमचे मुखार सांगूंक हांव संतोश पावता. कित्याक ताणें तरबेती दिल्ल्या भुरग्यांक हांव बरें प्रशस्त्यो आपणावंक ती पावल्यांत आनी मुखारी असली तरबेती भुरग्यांक दिवन आमच्या ह्या समाजांत आमच्या भुरग्यांचे भविश्य रुपीत करच्यांत श्री फ्रांसिस सल्डाना कामताक हें फावो जावन दी म्हूण सांगून आमचें मागणें जावन आसा. आनी मोगाचो न्हू हांगासर दुसऱ्या हंताक दुसऱ्या भागाक आमी हांगासर तयार आसा. नाचपाचो 4थो भाग पदाभिनय ही पुरंदरदासाची कृती जावन आसा. आवय भुरग्यांचो संबंध एक विशिश्ट जावन आसा. नेणटो बाळ आपल्या पक्रीपणान विविध नखऱ्यांद्वारे आवय कशें सतयता आनी ती आवय आपल्या पक्री भुरग्याक कशें सांबाळटा म्हणलें ह्या नाचाद्वारे दाखयता. ह्या नाचांत आवय पुता मदलो बांद आनी आंतरीक बोगणां बरींचकर मेळोवन आपल्या प्रबुद्ध नाचाद्वारे आमकां केळोवन दाखोवचो भाग हो जावन आसा. ह्या भागांत नर्तकी आपल्या हावभावाद्वारे विविध रूपां आनी कुसां दाखयता. ಯೋಧೆ ಆಕೆ ಆ ಮಗುವನ್ನ ಪಾಲಿಸ್ತಾಳೆ. ಆಡಿಸಿದಳೆ ಶೋಧ ಜಗದೋದ್ಧಾರನ ಮಗನೆಂದು ತಿಳಿಯುತ್ತಾ ಸುಗುಣ ಅಂತರಂಗ ಎಷ್ಟೊಂದು ಅದ್ಭುತವಾದ ಅಂತರಂಗದ ಬಾಲಕನನ್ನು ಆಕೆ ಆಡಿಸ್ತಾಳೆ. ಇಲ್ಲಿ ತಾಯಿ ಮತ್ತು ಮಗುವಿನ ಸಂಬಂಧ ಎಲ್ಲ ದೇಶ, ಎಲ್ಲ ಭಾಷೆ, ಎಲ್ಲ ಕಾಲಗಳಲ್ಲಿ ಕೂಡ ಒಂದೇ. ಒಂದು ಮಗು ನೋವಾದ್ರೂ ತಾಯಿಯನ್ನು ಅಮ್ಮ ಅಂತ ಕರೀತದೆ, ಸಂತೋಷ ಆದ್ರೂ ಅಮ್ಮ ಅಂತ ಕರೀತದೆ, ದುಃಖ ಆದ್ರೂ ಅಮ್ಮ ಅಂತ ಕರೀತದೆ, ಆಶ್ಚರ್ಯ ಆದ್ರೂ ಅಮ್ಮ ಅಂತ ಕರೀತದೆ, ಏನು ಗೊತ್ತಿಲ್ಲದಿದ್ರೂ ಅಮ್ಮ ಅಂತ ಕರೀತದೆ. ನಾವು ಪ್ರತಿಯೊಬ್ಬರು ಕೂಡ ನಮ್ಮ ಬಾಲ್ಯದಿಂದ ಕೊನೆಯವರೆಗೆ ಕೂಡ ನಾವು ಅಮ್ಮ ಅಂತಲೇ ಕರೆಯುವರು. ಅಂದ್ರೆ ತಾಯಿ ಮತ್ತು ಮಗುವಿನ ಸಂಬಂಧ ದೇಶ, ಭಾಷೆ, ಕಾಲಗಳಿಗೆ ಅತೀತವಾದದ್ದು. ಅದನ್ನೇ ಪುರಂದರದಾಸರು ಆಡಿಸಿದಳೆ ಶೋಧ ಜಗದೋದ್ಧಾರನ ಹಾಡಲ್ಲಿ ಅದ್ಭುತವಾಗಿ ಅದನ್ನ ಚಿತ್ರಿಸಿದ್ದಾರೆ. ಈ ಹಾಡನ್ನ ನಮ್ಮ ಕಲಾವಿದೆ ಎಷ್ಟೊಂದು ಚೆನ್ನಾಗಿ ಹಾಡ್ತಾರಂದ್ರೆ, ಮತ್ತು ಅದಕ್ಕೆ ಅಭಿನಯವನ್ನು ಯಾವ ರೀತಿ ನಮ್ಮ ಕಲಾವಿದೆ ಕೊಡ್ತಾರೆ ಅನ್ನೋದನ್ನ ದಯವಿಟ್ಟು ನೀವು ಗಮನಿಸಬೇಕು. ಆ ಹಾಡು ಅಲ್ಲಿ ಶ್ರೀಕೃಷ್ಣ ಬಂದು ತಾಯಿಯನ್ನ ಬಗೆ ಬಗೆಯಾಗಿ ಕಾಡ್ತಾನೆ. ಆಗ ತಾಯಿ
ಆತನನ್ನ ಯಶೋದೆ ಬೇರೆ ಬೇರೆ ರೀತಿಯ ಉಪಚಾರಗಳಿಂದ ಅವನನ್ನ ರಂಜಿಸ್ತಾಳೆ. ಗಜೇಂದ್ರ ಮೋಕ್ಷನ ಕತೆ ಹೇಳ್ತಾಳೆ, ಗೀತೋಪದೇಶದ ಕಥೆಯನ್ನು ಹೇಳ್ತಾಳೆ. ಆ ದಿನ ಏನೆಲ್ಲ ನಡೆಯಿತು ಆ ಪ್ರತಿಯೊಂದು ವಿಚಾರಗಳನ್ನು ಕೂಡ ಕೃಷ್ಣನ ಆ ಶಕ್ತಿಯನ್ನ, ಶ್ರೀಕೃಷ್ಣನ ಆ ಶಕ್ತಿಯನ್ನ ತಾಯಿ ಅವಳು ಒಂದೊಂದೇ ವಿವರಿಸ್ತಾ ಹೋಗ್ತಾಳೆ. ತಾಯಿಗೆ ಬಾಯೊಳು ಮೂಜಗವ ತೋರಿದ ಜಗದೋದ್ಧಾರ ನಮ್ಮ ಉಡುಪಿಯ ಶ್ರೀಕೃಷ್ಣ. ತಾಯಿಗೆ ಬಾಯಲ್ಲೇ ಜಗವನ್ನ ಆ ಮಗು ತೋರಿಸಿದ. ಇಲ್ಲಿ ಶ್ರೀಕೃಷ್ಣ ಬರೀ ಶ್ರೀಕೃಷ್ಣ ಅಲ್ಲ, ಆತ ಮಗು, ಆತ ನಿಮ್ಮೆಲ್ಲರ ನಡುವೆ ಇರುವ ಮಗು. ಇಲ್ಲಿ ಯಶೋದೆ ಕೇವಲ ತಾಯಿಯಲ್ಲ, ಆಕೆ ನಿಮ್ಮೆಲ್ಲರ ನಡುವೆ ಇರುವಂತ ತಾಯಿ. ಆಡಿಸಿದಳೆ ಯಶೋದ ಜಗದೋದ್ಧಾರನ ಮಗನೆಂದು ತಿಳಿಯುತ್ತಾ ಸುಗುಣಾಂತರಂಗನ. ಮುಂದೆ ನೋಡಿ, ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ. ನಿಗಮಕ್ಕೆ ಸಿಲುಕುವುದಿಲ್ಲ, ಆತ ಯಾವುದೇ ಒಂದು ಕಟ್ಟುಪಾಡುಗಳಿಗೆ ಒಳಗಾಗುವುದಿಲ್ಲ. ಅಗಣಿತ ಮಹಿಮನ, ಎಂತ ಅದ್ಭುತ! ಅಗಣಿತ, ಲೆಕ್ಕ ಇಲ್ಲದಷ್ಟು ಮಹಿಮೆ. ಅದರ ಜೊತೆಗೆ ಮಗುಗಳ ಮಾಣಿಕ್ಯನ, ಮಗುಗಳಿಗೆ ಮಾಣಿಕ್ಯ ಇರುವ ಹಾಗೆ ಅದನ್ನ ಶೈಲಾ ಕಾಮತ್ ಇವತ್ತು ಅಭಿನಯ ಮಾಡ್ತಾರೆ. ಎಂತ ಅದ್ಭುತವಾದ ಹಾಡು ನೋಡಿ. ಯಶೋದೆಯಾಗಿ ಆಕೆ ಬರ್ತಾರೆ, ಯಶೋದೆಯಾಗಿ ಬಂದು ಕೃಷ್ಣನನ್ನ ಆಕೆ ಆಡಿಸ್ತಾಳೆ. ಅಗಣಿತ ಮಹಿಮನ, ನಿಗಮಕ್ಕೆ ಸಿಲುಕದ ಮಗುಗಳ ಮಾಣಿಕ್ಯನ ಆಡಿಸ್ತಾಳೆ. ಆಡಿಸಿದಳೆ ಯಶೋದ. ಜಾಗದೋ ದಾರನ ಆಡಿಸಿದಳೆ ಶೋದ. ಜಾಗದೋ ದಾರನ ಆಡಿಸಿದಳೆ ಶೋದ. ಜಗದೋ ಜಗದ
ಧಾರನ ಆಡಿಸಿದಳೆ ಶೋಧ ಜಗದೋ ಧಾರನ ಆಡಿಸಿದಳೆ ಶೋಧ ಜಗದೋ ಧಾರನ ಆಡಿಸಿದಳೆ ಶೋಧ ಯಶೋದ ಜಗದೋ ಧಾರನ ಆಡಿಸಿದಳೆ ಶೋಧ ಜಗದೋ ಧಾರನ शाबास शैला हांगासर आमकां आयकूंक मेळचो ताळयेचो आवाज विशेष जावन आसा कित्याक शैलाचें नृत्य तितलेंच विशेष जावन आसा तुमकां ताळयो पेटोवन प्रोत्साहन दिल्या तुमकां समेस्तांक देव बरें करूं हांगासर वेदीचेर विद्वान UK प्रवीण आनी श्रीमती उषा प्रवीण हांचे बरोबर मृदंग खेळटात श्री रमेश राव आणि श्री श्रीधर रೈ तशेंच वायलिन खेळटा श्री श्रीधर आचार फ्लूट खेळटा श्री चिदांबर काकतकार ऑर्गन खेळटा श्री देवराज आर्या आणि शैलाक बरेंकर मेकअप केला श्री कृष्णप्पा कोटेकार हांकांय आमच्या ताळयांचो उल्हास मोगाचनो पंचवो भाग असा अष्टपदी 8 सालांची ही कविता वा पद मोगान असली सली खंयच्या रितीन कष्टता उमळ्यांनी कळवळता आणि आपल्या प्रेमीच्या समीपाय खातीर दरवडता म्हणले विवरण ह्या भागांत आमी पळोवयात ಸಂಗೀತ ನೃತ್ಯ ಕಲೆಗಳೆಲ್ಲ ನವರಸಗಳಿಂದ ಕೂಡಿದೆ. ಈ ನವರಸಗಳು ಯಾವುದು? ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಅದ್ಭುತ ಮತ್ತು ಶಾಂತ. ಈ ನವರಸಗಳ ಸಂಗಮವೇ ಸಂಗೀತ, ನೃತ್ಯ, ಸಾಹಿತ್ಯ ಇತ್ಯಾದಿ ಲಲಿತ ಕಲೆಗಳು. ಇವುಗಳ ಜೊತೆಯಲ್ಲಿ ಕವಿ ಜಯದೇವನ ಅಷ್ಟಪದಿಗಳು. ಅಷ್ಟಪದಿಗಳೆಂದರೆ ಪ್ರತಿ 8 ಸಾಲಿನ, ಅಷ್ಟ ಅಂದರೆ 8, ಪದಿ ಅಂದರೆ ಸಾಲು. ಅಷ್ಟಪದಿ ಅದ್ಭುತವಾದಂತಹ ಶೃಂಗಾರ ಕಾವ್ಯ. ಕಾವ್ಯಗಳಲ್ಲಿ 2 ಸಾಲಿದ್ರೆ ಅದು ದ್ವಿಪದಿ, 3 ಸಾಲಿದ್ರೆ ತ್ರಿಪದಿ, 4 ಸಾಲಿದ್ರೆ ಚತುಷ್ಪದಿ, 6 ಸಾಲುಗಳಿದ್ರೆ ಷಟ್ಪದಿ, ಹಾಗೆ 8 ಸಾಲುಗಳಿದ್ರೆ ಅಷ್ಟಪದಿ. ಜಯದೇವನ ಅಷ್ಟಪದಿಗಳು ಶೃಂಗಾರ ಕಾವ್ಯದ ಪರಾಕಾಷ್ಠೆ. ಶ್ರೀಕೃಷ್ಣನಿಗಾಗಿ ರಾಧೆ ಹಂಬಲಿಸ್ತಾಳೆ, ತನ್ನ ಸಖನಿಗಾಗಿ ಹಂಬಲಿಸ್ತಾಳೆ. ಆ ವಿರಹದ ವೇದನೆಯನ್ನು ಸಖಿ ಕೃಷ್ಣನಿಗೆ ಹೇಳ್ತಾಳೆ. ಯಾವ ರೀತಿ ರಾಧೆ ಇಲ್ಲಿ ನಿನ್ನ ನೆನಪಿನಿಂದ, ನಿನ್ನ ವಿರಹದ ಬೇಗೆಯಿಂದ ಆಕೆ ನೋವನ್ನು ಅನುಭವಿಸ್ತಾ ಇದ್ದಾಳೆ ಅನ್ನೋದನ್ನು ಜಯದೇವ ಶೃಂಗಾರ ಕಾವ್ಯದಲ್ಲಿ ಅದ್ಭುತವಾಗಿ ಅದರ ಚಿತ್ರಣವನ್ನು ಮಾಡಿದ್ದಾರೆ. ಆಕೆ ಸಖಿ ವಿವರಿಸ್ತಾಳೆ, ಹೇ ಕೃಷ್ಣ, ನಿನ್ನ ವಿರಹದ ಬಾಧೆಯಿಂದ ರಾಧೆಯ ಕತ್ತಿನಲ್ಲಿರುವಂತಹ ಸರವನ್ನು ಕೂಡ ಆಕೆಗೆ ಹೊರಲಾರದಷ್ಟು ಅದು ಭಾರವಾಗಿ ಆಕೆಗೆ ಕಾಣ್ತಾ ಇದೆ. ಆ ಒಂದು ಅತ್ಯಂತ ಆಕರ್ಷಕವಾದ ಸರಳವಾದ ಸರ ಕೂಡ ಆಕೆಗೆ ವಿರಹದ ವೇದನೆಯಲ್ಲಿ ಹೊರಲಾರದ ಒಂದು ಭಾರವಾಗಿ ಪರಿಣಮಿಸಿದೆ. ಮೈಗೆ ಹಚ್ಚಲೆಂದು ಶ್ರೀಗಂಧವನ್ನು ತಂದಿದ್ದಾರೆ. ರಾಧೆಗೆ ವಿರಹದ ಬೇನೆಯಲ್ಲಿ ಆ ಶ್ರೀಗಂಧ ಕೂಡ ವಿಷದ ಹಾಗೆ ಆಕೆಗೆ ಕಾಣ್ತಾ ಇದೆ. ಇನ್ನೊಂದು ಕಡೆ ಆಕೆ ದುಃಖದಿಂದ, ವಿರಹದಿಂದ ನಿಟ್ಟುಸಿರನ್ನು ಬಿಡ್ತಾ ಇದ್ದಾಳೆ. ಅದು ಬೇರೆ ಬೇರೆ ಕಡೆ ಬೆಂಕಿಯ ಹಾಗೆ ವ್ಯಾಪಿಸ್ತಾ ಇದೆ. ವಿರಹದ ವೇದನೆಯಿಂದ ರಾಧೆಯ ಕಣ್ಣುಗಳಲ್ಲಿ ನೀರು ಇಳಿತಾ ಇದೆ. ಅದು ಬೇರೆ ಬೇರೆ ದಿಕ್ಕುಗಳಲ್ಲಿ ಆ ನೀರು ಬೆಳಕಿಗೆ ಪ್ರತಿಫಲನಗೊಳ್ತಾ ಇದೆ. ಎಂತಹ ವಿರಹವೆಂತಹ ವಿರಹ! ಇದು ಅಷ್ಟಪದಿಯಲ್ಲಿ ರಾಗ ವಾಸಂತಿ, ಆದಿತಾಳ, ಅದ್ಭುತವಾದ ಅಷ್ಟಪದಿಯ ಪ್ರದರ್ಶನ. ಶೈಲಾ ಎಸ್ ಕಾಮತ್.
ರಾಧಿಕಾ ರಾಧಿಕಾ ಕೃಷ್ಣ ರಾಧಿಕಾ ತವ ವಿರಹೇ ಕೇಶವ ರಾಧಿಕಾ ಕೃಷ್ಣ ರಾಧಿಕಾ ತವ ವಿರಹೇ ಕೇಶವ ರಾಧಿಕಾ ಕೃಷ್ಣ ರಾಧಿಕಾ ತವ ವಿರಹೇ ಕೇಶವ ಸನವಿನಿಹಿತಮಪಿ ಹಾರಮುಭಾರಂ ಸಾಮನುತೆ ಕೃಷಕನುರೆವಭಾರಂ ಸನವಿನಿಹಿತಮಪಿ ಹಾರಮುಭಾರಂ ಸಾಮನುತೆ ಕೃಷಕನುರೆವಭಾರಂ ಕೃಷ್ಣ ರಾಧಿಕಾ ಕೃಷ್ಣ ರಾಧಿಕಾ ತವ ವಿರಹೇ ಕೇಶವ ತವ ವಿರಹೇ ಕೇಶವ सरसमसृणमपि मलयज पङ्कं सरसमसृणमपि मलयज पङ्कं सरसमसृणमपि मलयज पङ्कं पश्यति विषमिव वपुषि सशङ्कं पश्यति विषमिव वपुषि सशङ्कं श्वसितपवनमनु पम परिणामं श्वसितपवनमनु पम परिणामं मदनदहनमिव वहति सदा मदनदहनमिव वहति सदा कृष्ण राधिका कृष्ण
खऱ्या प्रेमीची बोगणां ह्या नाचाद्वारे स्पश्ट करणं हांगासर प्रदर्शन केल्या शैला तुका देव बरें करूं. आतां ह्या नाचाचो निमाणो भाग जावन आसा तिल्लाना. नाचपाच्या प्रदर्शनाचो निमाणो भाग हो पल्लवी गायतना नाचपीन विविध वर्गाची तीव्र साल वापरून नाचाच्या अंतिम शिखरा पावन आपलो नाच अखेर करता. ಭರತನಾಟ್ಯದಲ್ಲಿ ಸಾಮಾನ್ಯವಾಗಿ ಸಮಾಪನ ನೃತ್ಯ ತಿಲ್ಲಾನ. ತಿಲ್ಲಾನ ಅಂದರೆ ಮನಮೋಹಕ ವರ್ಣಗಳು, ಮುದ್ರೆಗಳು ಮತ್ತು ಭಂಗಿಗಳಿಂದ ಕೂಡಿದಂತಹ ನೃತ್ಯ. ನರ್ತಕಿಯ ವಿಧ ವಿಧದ ಅಡವು ಮುದ್ರೆಗಳ ಜೊತೆಗೆ ಶಿಲಾಬಾಲಿಕೆಯರ ಭಂಗಿಗಳನ್ನು ಆಕೆ ಇದರಲ್ಲಿ ಅಭಿನಯಿಸ್ತಾಳೆ. ಭರತನಾಟ್ಯ ಸಾಮಾನ್ಯವಾಗಿ ತಿಲ್ಲಾನದ ಜೊತೆಗೆ ಅದು ಮುಕ್ತಾಯ ಆಗ್ತದೆ. ಪಲ್ಲವಿಯಲ್ಲಿ ವಿವಿಧ ನೃತ್ಯ ಭಂಗಿ, ತಾಳಲಯ ವಿನ್ಯಾಸ, ನಡುವೆ ಸೊಲ್ಲುಕಟ್ಟು ತೀರ್ಮಾನ, ಕೊನೆಯಲ್ಲಿ ಪುಟ್ಟ ಸಾಹಿತ್ಯ, ಒಟ್ಟು ಸುಂದರವಾದಂಥ ಅನುಭೂತಿ. ಸುಮನೇಶ ರಂಜಿನಿ ರಾಗ ಆದಿತಾಳದಲ್ಲಿ ಈಗ ತಿಲ್ಲಾನ ಶೈಲಾ ಕಾಮತ್. ದೀಂ ತನ ದೀಂ ತದೀಂ ತದಿರನ ನದಿರ್ದಿರ್ ತೋಂ ತೋಂ ದೃತೋಂ ದಿತ್ತಿಲ್ಲ ನದಿ ತನ ದೀಂ ತದೀಂ ತದಿರನ ನದಿರ್ದಿರ್ ತೋಂ ತೋಂ ದೃತೋಂ ದಿತ್ತಿಲ್ಲ ನದಿ ತನ ದೀಂ ತದೀಂ ತದಿರನ ನದಿರ್ದಿರ್ ತೋಂ ತೋಂ ದೃತೋಂ ದಿತ್ತಿಲ್ಲ ನದಿ ತನ ದೀಂ ತದೀಂ ತದಿರನ ನದಿರ್ದಿರ್ ತೋಂ ತೋಂ ದೃತೋಂ ದಿತ್ತಿಲ್ಲ ನದಿ ತನ ದೀಂ ತದೀಂ ತದಿರನ
విపుల కలదిలో మా రామ తపన వంశ సోమ సునామ విపుల కలదిలో మా రామ వసుమతి సుతనయాభిరామ కుసుమ సమసుధామ నికామ వసుమతి సుతనయాభిరామ కుసుమ సమసుధామ నికామ తపన వంశ సోమ సునా